ಅದೇನು ಕೆಲಸ ಅಂತ ಬೇಗ ಹೇಳಕ್ಕ ಪಟ್ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಸೀನಾ, ನಿನಗೆ ನಿನ್ನ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಆ ಥರ ಎಲ್ಲ ಏನಿಲ್ವಲ್ಲ ಅಕ್ಕ. ಯಾಕೆ ಹಿಂಗೆ ಕೇಳ್ತಿದ್ಯಾಕ್ಕ? ಹೌದಾ? ಹಾಗಾದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಲವಲವಿಕೆಯಿಂದ ಖುಷಿಯಿಂದ ಹಾಡು ಡ್ಯಾನ್ಸು ಅಂತೆಲ್ಲ ಮಾಡ್ಕೊಂಡಿದ್ದೋನು ಪಿಂಕಿ ಬಂದ ತಕ್ಷಣ ಯಾಕೆ ಸುಮ್ಮನಾಗ್ಬಿಟ್ಟೆ? ಅಕ್ಕ ಅದು ಹೊಸಿ ನಾನು ಹೇಳೋದಕ್ಕೆ ನೀನು ಹೇಳ್ಬೇಡ ಸೀನಾ. ನೀನು ನನಗೆ ಕ್ಲಾರಿಟಿ ಕೊಡೋ ಅವಶ್ಯಕತೆನೂ ಇಲ್ಲ. ಸೀನಾ, ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಮಾತಪ್ಪಣ್ಣನ ಮಗ, ನಮ್ಮ ಮಾತಪ್ಪಣ್ಣನ ಮಗ. ಅಷ್ಟೇ ಅಲ್ಲ, ನೀನು ನನ್ನ ತಮ್ಮ. ಸೀನಾ, ನಾನಿನ್ನ ಯಾವತ್ತೂ ಜಡ್ಜ್ ಮಾಡಿಲ್ಲ ಕಣೋ, ಮಾಡೋದೂ ಇಲ್ಲ. ನಾನು ನಿನ್ನ ವಯಸ್ಸನ್ನ ದಾಟ್ಕೊಂಡು ಬಂದಿರೋಳು. ನಿನ್ನ ವಯಸ್ಸಲ್ಲಿ ಹುಡುಗರು ಹೇಗಿರ್ತಾರೆ, ಹೇಗೆ ಆಡ್ತಾರೆ, ಅವ್ರ ಮನಸ್ಸಲ್ಲಿ ಏನೇನೆಲ್ಲ ಓಡುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕಣೋ. ನಾನು ಬರೀ ಬಾಯಿ ಮಾತೀನಿ ನಿನ್ನ ನನ್ನ ತಮ್ಮ ಅಂತ ಹೇಳಲ್ಲ, ನಿಜವಾಗ್ಲೂ ನಿನ್ನ ನನ್ನ ತಮ್ಮನೇ. ಇವತ್ತು ಈ ಕ್ಷಣ ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಿನ ಹುಡುಗರ ಜೀವನ ಮದುವೆಗಿಂತ ಮುಂಚೆ ಒಂಥರ, ಮದುವೆ ಆದಮೇಲೆ ಒಂಥರ. ಮದುವೆಗಿಂತ ಮುಂಚೆ ಏನೇ ನಡೆದಿದ್ರು ಅದನ್ನು ಪಾಸ್ಟ್ ಇಸ್ ಪಾಸ್ಟ್ ಅಂತ ಬಿಟ್ಬಿಡ್ಬೇಕು. ನಿಂಗೆ ಪಾಸ್ಟ್ ಇದೆ ಅಂತ ನಾನು ಹೇಳ್ತಿಲ್ಲ. ಒಂದು ವೇಳೆ ನಿನಗೆ ಪಾಸ್ಟ್ ಇದ್ದರೂ ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನನಗಿಲ್ಲ ಸೀನಾ. ನನಗೆ ನನ್ನ ತಮ್ಮನ ಭವಿಷ್ಯ ಮುಖ್ಯ. ನನ್ನ ತಮ್ಮ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು.